ಮಾಜಿ ಶಾಸಕರ ಸಹೋದರ ನಾಪತ್ತೆಯಾಗಿದ್ರಲ್ಲ, ಆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊಹಿದ್ದೀನ್ ಬಾವಾ ಸಹೋದರ ನಾಪತ್ತೆ ಕೇಸ್ಗೆ ರೋಚಕ ತಿರುವು ಸಿಕ್ಕಿರುವಂಥದ್ದು. ಹನಿ ಟ್ರ್ಯಾಪ್ಗೆ ಬಲಿಯಾದ್ರ ಮುಮ್ತಾಜ್ ಅಲಿ ಅಂತೇಳಿ ಮಹಿಳೆಯನ್ನ ಬಳಸಿ ದುರುದ್ದೇಶದಿಂದ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಂತಹ ದೂರು ದಾಖಲಾಗಿದೆ. ಮುಮ್ತಾಜ್ ಅಲಿ ಸಹೋದರ ಹೈದರ್ ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಮಹಿಳೆ ಸೇರಿ 6 ಮಂದಿಯ ವಿರುದ್ಧ ಇದೇ ವಿಚಾರಕ್ಕೆ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಕರಣವನ್ನು ದಾಖಲಿಸಿ 3ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಮಂಗಳೂರಿನ ಕಾವೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಎಫ್ಐಆರ್ ದಾಖಲಾಗಿದೆ. ಮುಮ್ತಾಜ್ ಅಲಿ ಅವರ ಮೃತದೇಹ ಕೂಡ ಸಿಕ್ಕಿತ್ತು. ಅವರ ಕಾರು ಮೊದಲಿಗೆ ಒಂದು ರೀತಿ ಆಕ್ಸಿಡೆಂಟ್ ಆದ ರೀತಿಯಲ್ಲಿ ಸಿಕ್ಕಿತ್ತು. ಅದಾದಮೇಲೆ ಅವರ ಮಗಳು ಕಂಪ್ಲೇಂಟನ್ನು ಕೊಟ್ಟಿದ್ರು. ತೀವ್ರ ಶೋಧ ಕಾರ್ಯವನ್ನು ಮಾಡಿದ ನಂತರ ನದಿಯಲ್ಲಿ ಅವರ ಮೃತದೇಹವನ್ನು ಹೊರತೆಗೆಯಲಾಗಿತ್ತು. ಈಗ ಅವರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು, ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಅದೇ ವಿಚಾರಕ್ಕೆ ದೂರು ಕೂಡ ದಾಖಲಾಗಿದೆ. ಇದರ ಹಿಂದೆ ಅವರ ಈ ಒಂದು ಇದನ್ನು ಸಹಿಸಲಸದಂಥ ಕೆಲವು ಕುಹಕ ಶಕ್ತಿಗಳು ಇದರಲ್ಲಿ ಸೇರಿ ಒಂದು ಟ್ರ್ಯಾಪ್ ಮೂಲಕ ಇವರನ್ನು ಸಿಲುಕಿ ಸಾಕುವಂಥ ಕೆಲಸವನ್ನು ಮಾಡಿ ಇಂಥ ಒಂದು ವ್ಯವಸ್ಥೆಗೆ ಕಾರಣರಾಗಿದ್ದಾರೆ. ಅವರ ಮೇಲೆ ಕೇಸ್ ದಾಖಲಾಗಿದೆ. ನಿನ್ನೆ ದಿವಸ ಅದು ಪೊಲೀಸ್ನವರು ತಮ್ಮ ವಾಟ್ಸಪ್ ವ್ಯವಸ್ಥೆಗಳ ಮೂಲಕ ಇವತ್ತಿನ ಹೊಸ ಇದರಲ್ಲಿ ಅದು ಅಪರಾಧ ಇದರ ಮೂಲಕ ಎಲ್ಲ ಮಾಡಿದ್ದಾರೆ. ಸತ್ಯ ಹೊರಗೆ ಬರಬೇಕು. ಇವತ್ತು ನನ್ನ ಸಹೋದರ ಯಾವ ರೀತಿಯಲ್ಲಿ ಪ್ರತಿಯೊಂದು ಯಾವುದೇ ಒಂದು ರಾಜಕೀಯಕ್ಕೆ ಇಲ್ಲದೆ ಧಾರ್ಮಿಕರವಾಗಿ ಮೈ ಸಿಸ್ಟರ್ ಅಂತ ಹೇಳುವಂಥ ಒಂದು ನಂಡೆ ಪೆಂಗಳು ಅಂತ ಹೇಳುವಂಥ ಒಂದು 500 ಮದುವೆ ಮಾಡುವಂಥ ಒಂದು ಸಂಸ್ಥೆ, ಅದರ 500-600 ಮದುವೆ ಅವರ ವ್ಯವಸ್ಥೆಯಲ್ಲಿ ಎಲ್ಲರ ಹತ್ರನೂ ತೆಗೆದುಕೊಂಡು ಮಾಡಿಸಿ ಅದರ ಚೇರ್ಮನ್ ಆಗಿದ್ದುಕೊಂಡು, ಅದೇ ಥರ ಪರ್ಸನಲ್ ಆಗಿದ್ದುಕೊಂಡು ಭಾಳಷ್ಟು ಸೇವೆ ಈ ಭಾಗದಲ್ಲಿ ಪ್ರತಿಯೊಬ್ಬರಿಗೆ ಕೇಳಿದ್ರು ಅಂತ ಮಾಡಿ ಆ ಒಂದು ಜನಪ್ರಿಯತೆಯನ್ನು ಗಳಿಸಿದಂಥ ಯಾವುದೇ ರಾಜಕೀಯವಾಗಿ ಅಥವಾ ಇನ್ನೊಂದು ಯಾವುದು ಬೆಳೆದಲ್ಲ, ತನ್ನ ಕೆಲಸವನ್ನು ತನ್ನಷ್ಟಕ್ಕೆ ಮಾಡಿಕೊಂಡು ಒಂದು ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ SP ಮಾತನಾಡಿದ್ದಾರೆ. ಇವರೇನು ಆರೋಪ ಮಾಡ್ತಿದ್ದಾರೆ ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊಹಿದ್ದೀನ್ ಬಾವಾ ಸಹೋದರ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಕುರಿತು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹನಿ ಟ್ರ್ಯಾಪ್ ಮಾಡಿರುವಂತಹ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಹಣಕ್ಕಾಗಿ ಕಿರುಕುಳ, ಬೆದರಿಕೆಯ ಬಗ್ಗೆ ಕೂಡ ಉಲ್ಲೇಖಿಸಲಾಗಿದೆ. ಕಾವೂರು ಠಾಣೆಯಲ್ಲಿ 6 ಜನರ ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ದೂರಿನಲ್ಲಿ 3 ತಿಂಗಳಿನಿಂದ ಖಿನ್ನತೆಯಲ್ಲಿದ್ದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಈ ಕುರಿತಂತೆ ಮಂಗಳೂರು ಪೊಲೀಸ್ ಕಮಿಷನರ್ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದೇ ಸಂದರ್ಭದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರು ಅಲಿಜ್ ಮಾಡಿದ್ರು ದಟ್ ಮುಮ್ತಾಜ್ ಅಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರೆಸ್ಮೆಂಟ್ ಮಾಡ್ತಾ ಇದ್ರು. ಮೇ ಬಿ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು. ಆದ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರು ಬ್ರದರಿಂದ ಹೈದರಾಲಿ ಮುಖಾಂತರ ಒಂದು ನಮಗೆ ಎಕ್ಸ್ಟಾರ್ಷನ್ದು ಒಂದು ಕಂಪ್ಲೇಂಟ್ ಬಂತು. ಸೊ ಎಕ್ಸ್ಟಾರ್ಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರು ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 150/2024 ಎಕ್ಸ್ಟಾರ್ಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ FIR ಪ್ರಕಾರ ಸುಮಾರು ಒಂದು 6 ಜನರ ಮೇಲೆ ಅಲಿಗೇಷನ್ಸ್ ಇದೆ. ಅದರಲ್ಲಿ ಮುಖ್ಯವಾಗಿ ಮಿಸಸ್ ರೆಹಮತ್, ಸತ್ತಾರ್ ಮತ್ತು ಶೋಯೇಬ್, ಈ ರೀತಿ ಇನ್ನೂ ಇತರ 3 ಜನರ ಮೇಲೆ ಕಂಪ್ಲೇಂಟ್ ಇದೆ. ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ದು ಸಾರಾಂಶ ಏನೇನೆಂದರೆ ದಟ್ ಸುಮಾರು ಒಂದು 2-3 ತಿಂಗಳಿಂದ ಅವರು ತುಂಬ ಒಂದು ಮಾನಸಿಕ ಒತ್ತಾಯದಲ್ಲಿ ಇದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು 50 ಲಕ್ಷ ಅವರು ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 25 ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ಅದು ಪೇಮೆಂಟ್ ಮಾಡೋದು ಒತ್ತಾಯ ಇತ್ತು. ಆ ಒತ್ತಾಯದಿಂದ ಅವರು ಸೂಸೈಡ್ ಮಾಡಿದ್ದಾರೆ. ಸೊ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. CCB ಮತ್ತು ACP ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆ FIRದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟಾರ್ಷನ್ ಜೊತೆಗೆ ಅಬೇಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ. ಬಿಕಾಸ್ ನಾವು ವಿ ಹ್ಯಾವ್ ರಿಕವರ್ಡ್ ದ ಡೆಡ್ ಬಾಡಿ. ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಸುದ್ದಿಗಳು ಮಾಧ್ಯಮ ಮತ್ತು ಸೋಷಲ್ ಮೀಡಿಯಾದಲ್ಲಿ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಾಯೋಕ್ಕಿಂತ ಮುಂಚೆ, ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ವಾಯ್ಸ್ ನೋಟ್ ಕಳಿಸಿದ್ರು. ಸೊ ವಾಯ್ಸ್ ನೋಟಲ್ಲಿ ಅವರು ಮುಖ್ಯವಾಗಿ ಕೆಲವು ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ನನ್ನ ಸಾಯೋದು ಕಾರಣ ಇವರೇ ಅವರು ನನಗೆ ತುಂಬ ಹ್ಯಾರೆಸ್ ಮಾಡಿದ್ದಾರೆ, ಅವರಿಂದ ನನ್ನ ಜೀವನ ಹಾಳಾಗಿದೆ
ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಅವರು ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಈಸ್ ಸೆಕ್ಸ್ಟಾರ್ಷನ್. ಸೊ ಯಾರೊಬ್ಬ ಅವ್ರಿಗೆ ಒಂದು ಸೆಕ್ಸ್ ವಿಡಿಯೋ ಆಧಾರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಆಸ್ಪೆಕ್ಟ್. ಇಲ್ಲ, ಅವರು ಈಗ 6 ಜನ ಯಾರಿದ್ದಾರೆ ಅವರು ಎಬ್ಸ್ಕಾಂಡಿಂಗ್ ಇದ್ದಾರೆ ನಿನ್ನೆಯಿಂದ. ಸೊ ಅವ್ರಿಗೆ ನಾವು ಅವರ್ ಟೀಮ್ಸ್ ಆರ್ ಸರ್ಚಿಂಗ್ ದೆಮ್ ಆ್ಯಂಡ್ ಆದಷ್ಟು ಬೇಗ ಅವರೆಲ್ಲರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಈಗ ಒಂದು ಕಡೆ ಅವರ ಮೃತದೇಹ ಸಿಕ್ಕಿದೆ, ಮತ್ತೊಂದು ಕಡೆ ಇದು ಹನಿ ಟ್ರ್ಯಾಪ್ನಿಂದ ಸಾವನ್ನಪ್ಪಿರುವುದು ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. FIR ದಾಖಲಾಗಿದೆ. ಈಗ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಮತ್ತೇನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಮುಮ್ತಾಜ್ ಅಲಿ ಅವರ ಮೃತದೇಹ ಸಿಗುವ ಮೊದಲೇ ಅವರ ತಮ್ಮ ಹೈದರ್ ಅಲಿ ಅವರು ಕಾವೂರು ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಮುಮ್ತಾಜ್ ಅಲಿ ಅವರನ್ನು ಮಹಿಳೆಯೊಬ್ಬರು ಬೆದರಿಕೆ ಮಾಡಿ ಈ ರೀತಿ ಪ್ರೇರೇಪಣೆ ಕೊಟ್ಟಿದ್ದಾರೆ ಆತ್ಮಹತ್ಯೆಗೆ ಅನ್ನುವಂಥದ್ದನ್ನು. ಅದನ್ನು ತನಿಖೆ ಮಾಡ್ತಾ ಇದ್ರು ಪೊಲೀಸರು. ಅದೇ ಸಂದರ್ಭದಲ್ಲಿ ಈಗ ಮೃತದೇಹ ಸಿಕ್ಕಿದೆ. ಮೃತದೇಹ ಸಿಕ್ಕ ಬಳಿಕ ಇದು ಪ್ರೇರೇಪಿತ ಆತ್ಮಹತ್ಯೆ ಅನ್ನುವಂಥದ್ದನ್ನು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ 3 ಮಂದಿ ಆರೋಪಿಗಳನ್ನು ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆದರೆ ಪ್ರಮುಖ ಆರೋಪಿ ಆಗಿರುವಂಥ ಮಹಿಳೆ ರೆಹಮತ್ ಯಾರಿದ್ದಾರೆ, ಆಕೆ ಕೇರಳದಲ್ಲಿ ತಲೆಮರೆಸಿಕೊಂಡಿರುವಂಥ ಸಾಧ್ಯತೆ ಇದೆ. ಪೊಲೀಸರು ನಿನ್ನೆಯೇ ಟ್ರೇಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಆಕೆ ಕೇರಳದಲ್ಲಿ ಹೋಗಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿರುವಂಥ ಟವರ್ ಲೊಕೇಶನ್ ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಜೊತೆಗೆ ದೇಶ ಬಿಟ್ಟು ಹೋಗದ ರೀತಿಯಲ್ಲಿ ಪೊಲೀಸರು ಈಗಾಗಲೇ LOCಯನ್ನು ಹೊರಡಿಸಿದ್ದಾರೆ. ಹಾಗಾಗಿ ಆರೋಪಿಗಳನ್ನು ಖಂಡಿತ ಹಿಡಿತೇವೆ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ಪೊಲೀಸ್ ಕಮಿಷನರ್ ಅವರು ಹೇಳಿದ್ದಾರೆ. ಪೊಲೀಸ್ ಕಮಿಷನರ್ ಹೇಳಿರೋ ಪ್ರಕಾರನೂ ಇದೊಂದು ಹನಿ ಟ್ರ್ಯಾಪ್ ಅನ್ನುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿದೆ. ತನಿಖೆ ನಡೆಸಿದಂಥ ಈಗ 3 ಆರೋಪಿಗಳು ಯಾರು ವಶದಲ್ಲಿದ್ದಾರೆ ಅವರು ಹೇಳಿರೋ ಪ್ರಕಾರ ಹನಿ ಟ್ರ್ಯಾಪ್ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ. ಕಳೆದ 3 ತಿಂಗಳಿನಿಂದ ನಿರಂತರವಾಗಿ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ರು. ಇದನ್ನ ಮನೆಯವರು ಗಮನಿಸಿದ್ರು. ಹಾಗಾಗಿ ಹನಿ ಟ್ರ್ಯಾಪ್ನ ಒಂದು ಹಿನ್ನೆಲೆಯಲ್ಲೇ ಇದೀಗ ಇವರು ಸಾವನ್ನಪ್ಪಿರುವಂಥದ್ದು ಬೆಳಕಿಗೆ ಬಂದಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.